ಏನ್ ಅನ್ಸುತ್ತೆ ಮಾಡ್ಲೇಬೇಕು, ನಮ್ ಕರ್ತವ್ಯ ಅಲ್ವಾ, ಮಾರಲ್ ಡ್ಯೂಟಿ ಅದು. ಯಾಕಂದ್ರೆ ಮಕ್ಕಳು, ಬೆಳೆಯೋ ಮಕ್ಕಳು ಆಕ್ಚುಲ್ ಆಗಿ ಅವೇರ್ನೆಸ್ ಗೊತ್ತಿರಬೇಕು ಆಕ್ಚುಲ್ ಆಗಿ. ಯಾಕಂದ್ರೆ ಬದುಕನ್ನೋದು ಅಷ್ಟು ಸುಲಭ ಸಿಗಲ್ಲ. ಬದುಕನ್ನೋದೇ ಒಂದು ಗಿಫ್ಟ್ ಅಲ್ವಾ. ಆ ಒಂದು ಗಿಫ್ಟ್ ನ ಅಮೂಲ್ಯವಾಗಿ ನಾವು ಕಾಪಾಡ್ಕೋಬೇಕು. ಏನೋ ಒಂದು ವಸ್ತು ಸಿಗುತ್ತೆ ಅಂದ್ಬಿಟ್ಟು ನಾವು ಅದಕ್ಕೆ ಆಸೆ ಪಟ್ಟು ಅದಕ್ಕೆ ಶರಣಾಗತ ಆಗೋದು ತಪ್ಪು. ಯಾಕಂದ್ರೆ ಅದಕ್ಕೆ ಶರಣಾಗತ ಆಗೋದಕ್ಕಿಂತ ಅದು ತಳ್ಬಿಡೋದೇ ಒಳ್ಳೇದಲ್ವಾ. ಅದಕ್ಕೋಸ್ಕರ ನಾವು ಅದೇನು ಅವೇರ್ನೆಸ್ ಅಂತ ಹೇಳ್ತೀವೋ, ನಮ್ದೊಂದು ಮಾರಲ್ ರೈಟ್ಸ್ ಆಗುತ್ತೆ ಬಂದು ಮಕ್ಕಳಿಗೆ ಹೇಳೋದು. ಯಾಕಂದ್ರೆ ನಾವು ಸ್ಟೂಡೆಂಟ್ ಲೈಫ್ ಎಲ್ಲ ಪಾಸ್ ಮಾಡ್ಕೊಂಡ್ ಬಂದಿದ್ವಿ. ಯಾಕೆ ಈ ಒಂದು ಟೈಮ್ ಸ್ವಲ್ಪ ನಾವು ಹುಷಾರಾಗಿರ್ಬೇಕು ಸ್ಟೂಡೆಂಟ್ ಲೈಫ್. ಅದನ್ನ ದಾಟ್ಬಿಟ್ರೆ ಅವ್ರು ಒಳ್ಳೆ ಒಂದು ಸಿಟಿಸನ್ ಆಗ್ತಾರೆ ಇಂಡಿಯಾಗೆ, ಭಾರತಕ್ಕೆ ಒಂದು ಒಳ್ಳೆ ಸಿಟಿಸನ್ ಆಗ್ತಾರೆ. ಆಮೇಲೆ ಬೇರೆಯವ್ರಿಗೆ ಮಾದರಿ ಆಗ್ತಾರೆ. ಅದು ತಡಿಬೇಕಲ್ವಾ. ಅದು ನಮ್ ಕರ್ತವ್ಯನಾಗುತ್ತೆ, ನಿಮ್ ಕರ್ತವ್ಯನಾಗುತ್ತೆ, ಎಲ್ಲಾರ ಕರ್ತವ್ಯನಾಗುತ್ತೆ. ಮಾಡ್ಬೇಕು, ಅದಕ್ಕೋಸ್ಕರ ಸಿದ್ಧಾರ್ಥ ಮಾಡ್ಕೊಂಡು ಈಗ ಯಾವಲ್ಲ ಅದು ನಾವು ತಂದೆ ಪದ್ಧತಿ ಅದು. ಯಾಕೆ ಇಲ್ಲಿ ಬಂದಾಗ, ಯಾಕಂದ್ರೆ ನಮ್ಮ ಹುಬ್ಳಿಲಿ ಬಂದಾಗೆಲ್ಲ ಸಿದ್ಧಾರೂಢ ಮಠದಲ್ಲೇ ನಮ್ಮ ಅವ್ವಾಲ ಬೆಳೆದಿದ್ದು. ಯಾಕಂದ್ರೆ ಅದನ್ನ ನಾವು ಯಾವತ್ತು ಮರೆಯಕ್ಕಾಗಲ್ಲ. ಸೊ ಇಲ್ಲಿ ಬಂದು ವಿಸಿಟ್ ಮಾಡೋದು ನಮ್ದು. ಇವಾಗ ರಾಣಿಬೆನ್ನೂರು, ನೆಕ್ಸ್ಟ್ ಅದಾದ್ಮೇಲೆ ತುಮಕೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.